ನಾಥೂರಾಮರ ಜನನ 19 ಮೇ 1910ರಂದು ಬಾಂಬೆ ಪ್ರೆಸಿಡೆನ್ಸಿಯ ಬಾರಾಮತಿಯಲ್ಲಿ ಆಯಿತು. ಅವನ ತಂದೆ ವಿನಾಯಕ್ ಗೋಡ್ಸೆ ಮತ್ತು ತಾಯಿ ಲಕ್ಷ್ಮೀಬಾಯಿ. ಆದರೆ ಈ ಜನ್ಮವನ್ನು ಶುಭದಿಂದ ಸ್ವಾಗತಿಸಲಾಗಲಿಲ್ಲ. ಅವನಿಗಿಂತ ಮೊದಲು ಜನಿಸಿದ 3 ಗಂಡು ಮಕ್ಕಳು ಬಾಲ್ಯದಲ್ಲಿಯೇ ಮರಣ ಹೊಂದಿದ್ರು. ಕುಟುಂಬದಲ್ಲಿ ಒಬ್ಬಳು ಮಗಳು ಮಾತ್ರ ಜೀವಂತವಾಗಿದ್ದಳು. ಈ ಕಾರಣದಿಂದಾಗಿ ಗಂಡು ಮಕ್ಕಳ ಮೇಲೆ ಶಾಪ ಇದೆ ಎಂಬ ಭಯ ಮತ್ತು ನಂಬಿಕೆ ಕುಟುಂಬದಲ್ಲಿ ಬೇರೂರಿತ್ತು. ಹಾಗಾಗಿ ಈ ಮಗು ಬದುಕಿ ಬಾಳಲಿ ಎಂಬ ಹಂಬಲದಿಂದ ಕುಟುಂಬವು ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಂಡಿದ್ದರು. ಈ ಮಗುವನ್ನು ಹುಡುಗಿಯಂತೆ ಬೆಳೆಸಬೇಕೆಂದುಕೊಂಡಿದ್ದರು. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಆದ್ರೆ ಗೆಳೆಯರೇ, ನಾಥೂರಾಮ್ ಗೋಡ್ಸೆಯವರ ನಿಜವಾದ ಹೆಸರು ರಾಮಚಂದ್ರ ಅಂತ. ಬಾಲ್ಯದಲ್ಲಿಯೇ ಅವರ ಮೂಗಿಗೆ ರಿಂಗ್ ಹಾಕಲಾಯಿತು. ಹಿಂದಿಯಲ್ಲಿ ಇದನ್ನು ನತ್ ಎಂದು ಕರೆಯುತ್ತಾರೆ. ಹಾಗಾಗಿ ಅವರಿಗೆ ಎಲ್ಲರೂ ರೂಢಿಯಲ್ಲಿ ನತ್ರಾಮ ನತ್ರಾಮ ಎಂದು ಕರೆಯಲು ಪ್ರಾರಂಭಿಸಿದರು. ಕ್ರಮೇಣವಾಗಿ ಇದು ನಾಥೂರಾಮ್ ಎಂಬ ಹೆಸರಿಗೆ ಕರೆದುಕೊಂಡು ಬಂತು. ಆ ಬಾಲ್ಯದ ದಿನಗಳಲ್ಲಿ ಅವನು ಹುಡುಗಿಯರ ಉಡುಪು ಧರಿಸಬೇಕಾಯಿತು. ಅವನನ್ನು ಹುಡುಗಿಯಂತೆ ನೋಡಿಕೊಳ್ಳಲಾಯಿತು.